ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರನ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಬಾಲಕಿಯ ಕೊಲೆ ಮಾಡಿದ್ದು ಯಾರೆಂತ ಗೊತ್ತಿಲ್ಲ, ಆದ್ರೆ ಮೃತದೇಹ ಹೂತ ಜಾಗ ನನಗೆ ಗೊತ್ತು. ಇದನ್ನ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ಕಾನೂನುಬದ್ಧವಾಗಿ ಆ ಬಾಲೆ ಶವ ವಿಲೇವಾರಿ ಆಗಿಲ್ಲ. ಧರ್ಮಸ್ಥಳ ಫೈಲ್ಸ್ ಹೊಸ ಸಾಕ್ಷಿ ಜಯಂತ್ ಹೇಳಿರುವಂತಹ ಹೇಳಿಕೆ. ಎಸ್, ನಿನ್ನೆ ವೀಕ್ಷಕರೇ, ನಿನ್ನೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಯಿತು. ಆ ಒಂದು ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಜಯಂತ್ ಟಿ ಅವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಹೇಳಿರುವುದೇನು ಅಂತಂದ್ರೆ, ಆ ಒಂದು ಬಾಲಕಿಯ ಸಾವಿಗೆ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಆ ಬಾಲಕಿಯನ್ನ ಎಲ್ಲಿ ಹೂತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಅವರು ಯಾವ ಸಮಯದಲ್ಲಿ ನೋಡಿದ್ದಾರೆ, ಎಲ್ಲ ನೋಡಿದ್ರು, ಯಾರ್ಯಾರು ಆ ಶವವನ್ನ ಹೂತ್ ಹಾಕ್ತಾ ಇದ್ರು, ಆಗ್ಲೇ ಹೂತಾಕ್ತಾ ಇದ್ದಾರೆ ಅಂತಂದ್ರೆ ಇಷ್ಟುವರೆಗೂ ಕೂಡ ಯಾಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು, ಆದರೆ ಪೊಲೀಸರನ್ನು ತೆಗೆದುಕೊಂಡಿಲ್ಲ ಅಂತ ಏನಾದರೂ ಅವ್ರು ಹೇಳಿದ್ರು ಅಂತಂದ್ರೆ, ಅವರು ಬೈಟ್ಗಳಲ್ಲಿ ಅದೇ ಹೇಳ್ತಾ ಇದ್ರು. ಆಗೇದಾದ್ರೂ ಹೇಳಿದ್ರು ಅಂತಂದ್ರೆ ಆ ಪೊಲೀಸರು ಯಾರು, ಆ ಪೊಲೀಸರ ಮೇಲೆ ತನಿಖೆ ಆಗುತ್ತೆ ಈಗ. ಹಾಗೆ ಎಲ್ಲಿ ಹೂತಾಕಿಟ್ಟಿದ್ದಾರೆ, ಎಲ್ಲಿ ಅದನ್ನ ಹೂತಿದ್ದಾರೆ, ಹಾಗೆ ಯಾರ್ಯಾರು ಕಾರಣ, ಯಾರು ಹೂತಾಕ್ತಾ ಇರುವಂಥದ್ದು ಅನ್ನೋದು ಈಗ ಪ್ರಶ್ನೆ ಆಗತ್ತೆ. ಅಕಸ್ಮಾತ್ ಈಗ ಅನಾಮಿಕ ಇದ್ದಾನಲ್ಲ, ಅನಾಮಿಕ ಹೇಳಿದ್ದಾನೆ, ನಾನು ಸಾಕಷ್ಟು ಹೆಣಗಳನ್ನ ಹೂತಿದ್ದೇನೆ ಎನ್ನುವಂತಹ ವಿಚಾರವನ್ನ ಅನಾಮಿಕ ಬಾಯ್ಬಿಟ್ಟಿದ್ದಾನೆ. ಈಗ ಅನಾಮಿಕನ್ನ ತೋರಿಸಿ ಹೇಳ್ತಾರೆ, ಇವರೇ ಹೂತಾಕ್ತಾ ಇದ್ದಿದ್ದ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಇನ್ನೊಂದು, ಯಾವ ಜಾಗದಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋದು ಕೂಡ ವಿಚಾರ ಆಗತ್ತೆ. ಹಾಗೆ ಅವ್ರು ಹೇಳಿರೋ ಪ್ರಕಾರ ಸಾಕಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಆ ಒಂದು ಬೈಟ್ ಅಲ್ಲಿ ಏನು ಅಂತಂದ್ರೆ, ನಾನು ಪದ್ಮಲತಾ ಅವರ ದೂರದ ಸಂಬಂಧಿ ಎಕ್ಸೆಟ್ರಾಗಳನ್ನ ಮಾತನಾಡಿದ್ದಾರೆ. ಎಸ್, ಆ ಬೈಟ್ ಅಲ್ಲಿ ಏನಿದೆ ನೋಡ್ಕೊಂಡು ಬಂದ್ಬಿಡಿ. ಅದು ವೇದಿಕೆಯಲ್ಲೂ ಹೇಳಿದೆ, ಅದು ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾವನೆ ಮಾಡಿದೆ. ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು SIT ತಂಡವರು ಬಂದಿದ್ದಾರೆ. ಆ ತಂಡ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅವರಿಗೆ, SIT ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ. ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರಿಗೆ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ. ಅದಕ್ಕೋಸ್ಕರ ನಾನು ಹೇಳಿರೋದು, ಮುಂದಿನ ದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತ ಅಂತ. ಅದು ಒಂದು ಕೊಲೆನೇ ಆಗಿರೋದು. ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು. ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇರೋದು, ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ, ಎಲ್ಲರೂ ಗೊತ್ತ ವಿಷಯನೇ. ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರುಗೊಳ್ಳಿಗೆ ಮುಂದೆ ಬರ್ತಾ ಇಲ್ಲ. ಯಾಕೆ? ಭಯದ ವಾತಾವರಣ ಆಗಿದೆ. ಆ ಭಯದ ವಾತಾವರಣ ಇಂದು ಈ SIT ತಂಡ, ರಾಜ್ಯ ಸರ್ಕಾರದ SIT ತಂಡ ದೂರ ಮಾಡಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೋಡಿ, ನಾವು ಬಂದಿದ್ವಿ, ನಮ್ಮದು ಇನ್ನೊಂದು 5-6 ಜನ ಅವರವರೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ನಿಮ್ಮ ನೋವನ್ನು SIT ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಈಗ ದೂರ ಕೊಡಕ್ಕೆ ಯಾರಾದರೂ ಬಂದ್ರ? ನಾನೇ ಬಂದಿದ್ದೀನಿ. ನನ್ನ ಅನುಭವ, ನಾನು ನೋಡಿರೋ ವಿಷಯ, ನೋಡಿರೋ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ. ಕೊಲೆ ಮಾಡಿದ್ದು, ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ನನಗೆ. ಕಂಡಿರೋದಂತ ಡೆಡ್ ಬಾಡಿ ಯಾರೋ ಒಬ್ರು ಬಂದಾಗ ಮುಚ್ಚಾಕಿದ್ದಾರೆ. ಅಲ್ಲೇ ಕ್ಲೋಸ್ ಮಾಡಿ ಸರ್. ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದನ್ನು ಅದನ್ನೊಂದು ಹಾಸ್ಪಿಟಲ್ ಸಾಗಿಸಬೇಕು, ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ನಂತರ ಆ ತಾಲೂಕು ವ್ಯಾಪ್ತಿಯಾದ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.